ಮೈಸೂರಿನಲ್ಲಿ ಮಂಡ್ಯ ರಮೇಶ್ ಗೊತ್ತಿರ್ತಾರೆ ನಿಮ್ಗೆ. ನಟನ. ಹಾ, ನಟನ. ಸೈಡ್ ವಿಂಗ್ ಅಂತ, ಅದು ರಂಗಭೂಮಿ ಹಿನ್ನೆಲೆ ಇರುವಂತ, ಅಂದ್ರೆ ಕಥೆ ಇರುವಂತ ಒಂದು ಸಿನಿಮಾ. ಭೀಮಾ ಅಂತ ಹೊಸ ಸ್ಕ್ರಿಪ್ಟ್ ತಗೊಂಡಿದೀವಿ ಪ್ರಿಯಾ. ಸೊ ಒಂದು ಪೊಲೀಸ್ ಕ್ಯಾರೆಕ್ಟರ್, ಅದಕ್ಕೆ ಹೊಸ ಮುಖಾನೇ ಬೇಕು ಅಂತ ಹುಡುಕ್ತಿದೀವಿ ಅಂತ ಅನ್ಬಿಟ್ಟು, ಈ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಹೋಗುವಂತ ಒಂದು ಮುಖ್ಯ ಪಾತ್ರ ಸರ್ ಗಿರಿಜಾ ಕ್ಯಾರೆಕ್ಟರ್. ಸಣ್ಣ ವಯಸ್ಸಿಂದ ಪ್ರಿಯಾ ಏನ್ ಆಗ್ಬೇಕು ಅಂತಂದ್ರೆ, ನಾನು ಪೊಲೀಸ್ ಆಗ್ಬೇಕಂತ ನಂಗೆ ತುಂಬಾ ಆಸೆ, IPS ಆಫೀಸರ್ ಆಗ್ಬೇಕಂತ. ಮೊದಲಿಗೆ ಚಿತ್ತಾರಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಆರಾಮಿದ್ದೀನಿ, ಚೆನ್ನಾಗಿದ್ದೀನಿ. ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ? ಸಿನಿಮಾಗೆ ಬರೋ ಮೊದಲು ಏನೇನ್ ಮಾಡ್ತಾ ಇದ್ರಿ? ಸಿನಿಮಾಕ್ ಬರೋ ಮೊದಲು ಥಿಯೇಟರ್ ವರ್ಕ್ ಮಾಡ್ತಾ ಇದ್ದೆ, ರಂಗಭೂಮಿ ಬ್ಯಾಕ್ಗ್ರೌಂಡ್ ಇಂದ ಬಂದವಳು ನಾನು. ಓದೋ ಟೈಮಿಂದ ಅಂದ್ರೆ ಕಾಲೇಜ್ ದಿವಸಗಳಿಂದ ರಂಗಭೂಮಿ ನಂಟಿದೆ. ನಾನ್ ಮೈಸೂರು ಹುಡುಗಿ. ಮೈಸೂರಿನಲ್ಲಿ ಮಂಡ್ಯ ರಮೇಶ್ ಗೊತ್ತಿರ್ತಾರೆ ನಿಮ್ಗೆ. ಹಾ, ನಟನ. ಸೊ ಅದು ನನ್ನ ಸ್ಕೂಲ್ ಆಕ್ಚುಲಿ. ಸೊ ನನ್ನ ಇದು ಅಲ್ಲಿಂದ ಶುರುವಾಗಿದ್ದು, ಕಲೆ ನಂಟು ಅಲ್ಲಿಂದ ಶುರುವಾಗಿದ್ದು. ಒಂದಷ್ಟು ವರ್ಷಗಳ ಕಾಲ ನಾನು ರಂಗಭೂಮಿಲಿ ವರ್ಕ್ ಮಾಡ್ಕೊಂಡು, ಅಲ್ಲಿಂದ ಸ್ಮಾಲ್ ಸ್ಕ್ರೀನ್, ಬಿಗ್ ಸ್ಕ್ರೀನ್, ಹೀಗೆ ನಂದೊಂದು ಜರ್ನಿ. ಸ್ಮಾಲ್ ಸ್ಕ್ರೀನ್ ಜರ್ನಿ ಹೇಳೋದಾದ್ರೆ? ಸ್ಮಾಲ್ ಸ್ಕ್ರೀನ್ ಅಂತ ಅಂದ್ರೆ, ಈಗ ಲಾಸ್ಟ್ ನಾನೊಂದು ಲಕ್ಷಣ ಅಂತ ಒಂದು ಸೀರಿಯಲ್ ನಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ, ನೆಗೆಟಿವ್ ಶೇಡ್ ಪ್ಲೇ ಮಾಡ್ತಾ ಇದ್ದೆ. ಸೊ ಅಂದ್ರೆ ಒಂದಷ್ಟು ಉದಯದಲ್ಲಿ ಒಂದ್ ಮಾಡ್ತಿದ್ದೆ. ನಾನು ಬೆಂಗಳೂರಿಗೆ ಬಂದು ಹೊಸದ್ರಲ್ಲಿ ರಂಗಭೂಮಿಯಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ನಾನು ಬೀಸು ಸರ್ ಅವ್ರದ್ದು, ಬಿ ಸುರೇಶ್ ಅವ್ರದ್ದು ಒಂದು ಕಾದಂಬರಿ ಕಣಜ ಅಂತ ಬರ್ತಿತ್ತು. ಅದ್ರಲ್ಲಿ ಒಂದು ಸಣ್ಣ ಪಾತ್ರ, ಇನ್ನೇನು ಮುಗಿಯೋ ಹೊತ್ತಿಗೆ ಬಂದಂತ ಒಂದು ಪಾತ್ರ ಅದು. ಸೊ ಅದ್ರಲ್ಲಿ ನಾನು ಆಕ್ಟ್ ಹಂಗ ಶುರುವಾಗಿದ್ದು ನಂದು ಸ್ಕ್ರೀನ್ ಒಂದು ಜರ್ನಿ, ಆ ತರ ಶುರುವಾಗಿದ್ದು. ಅಲ್ಲಿಂದ ನಂದು ಸಿನಿಮಾ ಸೈಡ್ ವಿಂಗ್ ಅಂತ ಅನ್ಬಿಟ್ಟು, ಅವಿನಾಶ್ ಅವರು ಡೈರೆಕ್ಟ್ ಮಾಡಿ ಅವರು ಆಕ್ಟ್ ಮಾಡಿರೋಂಥದ್ದು ಸಿನಿಮಾ. ನಾವೇ ಫ್ರೆಂಡ್ ಸರ್ಕಲ್ ಎಲ್ಲ ಸೇರ್ಕೊಂಡು ದುಡ್ಡು ಅರೇಂಜ್ ಮಾಡಿ ಮಾಡಿದಂತ ಸಿನಿಮಾ ಇದು ಸೈಡ್ ವಿಂಗ್ ಅಂತ. ಅದು ರಂಗಭೂಮಿ ಹಿನ್ನೆಲೆ ಇರುವಂತ, ಅಂದ್ರೆ ಕಥೆ ಇರುವಂತ ಒಂದು ಸಿನಿಮಾ. ಅದಿನ್ನ ರಿಲೀಸ್ ಆಗಿಲ್ಲ. ಸೊ ಅದ್ರ ಜೊತೆಗೆ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿದೆ. ರಾಮ ರಾಮರೇ, ಚೇಸ್ ಅಂತ, ಮತ್ತೆ ಕಾಸ್ಟ್ಯೂಮ್ ವರ್ಕ್ ಮಾಡ್ತಾ ಇದ್ದೆ ಸಿನಿಮಾಕ್ಕೆ. ಅದ್ ಬಿಟ್ರೆ ಕೋಟಿ ಮಾಡಿದೆ. 1920-21 ನಲ್ಲಿ ಮನ್ಸೂರೆ ಸರ್ ಜೊತೆ ವರ್ಕ್ ಮಾಡಿದೆ. ಅದಾದ್ಮೇಲೆ ಭೀಮಾ ಅದ್ ಒಂದು ಕಮರ್ಷಿಯಲ್ ಬ್ರೇಕ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಈಗ ಭೀಮಾ ಅವಕಾಶ ಬಂದಿದೆ, ಹೇಗೆ ಆ ಪ್ರಾಸೆಸ್ ಹೇಗಿತ್ತು? ಸರ್, ವಿಜಿ ಸರ್ ಜೊತೆ ನಾನು ಬೇರೆ ಒಂದು ಸಿನಿಮಾದ್ದು ಡಿಸ್ಕಷನ್ ಅಲ್ಲಿ ಇದ್ದೆ ಸರ್. ಹಂಗ ನಂಗೆ ಪರಿಚಯ ಇತ್ತು ವಿಜಿ ಸರ್ದು. ಕೋವಿಡ್ ಟೈಮ್ ಅಲ್ಲಿ ಇನ್ನೂ ಸಲಗ ರಿಲೀಸ್ ಆಗಿರ್ಲಿಲ್ಲ. ಸೊ ಆ ಒಂದು ಸಿನಿಮಾ ಸ್ವಲ್ಪ ಆಗ್ಲಿಲ್ಲ, ಅಂದ್ರೆ ಬ್ರೇಕ್ ಆಯ್ತು. ಸಲಗ ರಿಲೀಸ್ ಆಯ್ತು, ಬ್ಲಾಕ್ ಬಾಸ್ಟರ್ ಆಯ್ತು. ಅದಾದ್ಮೇಲೆ ಭೀಮಾ ತಗೊಂಡ್ರು ಸರ್. ಬಹುಶಃ ನನ್ ಸರ್ ಸಿನಿಮಾ ಮಾಡ್ತಿದ್ದಾರೆ ಅಂತ ಕಾಲ್ ಬಂದಾಗ ನಾನು ಒಂದು ಹಳೆ ಕತೆ ಕೇಳಿದ್ನಲ್ಲ, ಅದೇ ಸಿನಿಮಾ ತಗೊಂಡ್ರು, ಮಾಡಕ್ ಶುರು ಮಾಡಿದ್ದಾರೆ ಅಂತ ಅನ್ಕೊಂಡೆ. ಬಟ್ ಸರ್ ಹೇಳಿದ್ರು, ಇಲ್ಲ ಅದ್ ಸ್ಟಾಪ್ ಆಗಿದೆ, ಭೀಮಾ ಅಂತ ಹೊಸ ಸ್ಕ್ರಿಪ್ಟ್ ತಗೊಂಡಿದೀವಿ ಪ್ರಿಯಾ. ಸೊ ಒಂದು ಪೊಲೀಸ್ ಕ್ಯಾರೆಕ್ಟರ್, ಅದಕ್ಕೆ ಹೊಸ ಮುಖಾನೇ ಬೇಕು ಅಂತ ಹುಡುಕ್ತಿದೀವಿ ಅಂತ ಅನ್ಬಿಟ್ಟು. ಸೊ ನಂಬಿಕೆ ಇಟ್ಟು, ನನ್ ಕೈಲ ಪಾತ್ರ ನಿಭಾಯಿಸಕ್ ಆಗುತ್ತೆ ಅಂತ ಸರ್ ನಂಬಿಕೆ ಇಟ್ಟು ಕೊಟ್ಟಿದ್ದು. ಸೊ ತುಂಬಾ ಎಂಜಾಯ್ ಮಾಡ್ಕೊ ಹಂಗ್ ಸಿಕ್ಕಿದ್ದು ನನ್ಗೆ ಭೀಮಾ ಒಂದು ಇದು ಕ್ಯಾರೆಕ್ಟರ್. ಇದ್ರ ಮೊದಲೊಂದು ಹೇಳಿದ್ರೆ ಡಿಸ್ಕಷನ್ ಆಗ್ತಾ ಇತ್ತು ಸ್ಕ್ರಿಪ್ಟ್ ಅಂತ, ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಯಾವ ತರ ಸ್ಕ್ರಿಪ್ಟ್? ಅದು ತುಂಬಾ ಬ್ಯೂಟಿಫುಲ್ ಕತೆ ಇರುವಂತ ಒಂದು ಸ್ಕ್ರಿಪ್ಟ್ ಸರ್. ಅಂದ್ರೆ ಆ ಕತೆ ಕೇಳಿದಾಗ ನಾನು ಒಂದ್ ವಾರ ತನಕ ಕಾಡಿದೆ ಆ ಕತೆ. ಅಂದ್ರೆ ಅಷ್ಟು ಚೆನ್ನಾಗಿದೆ ಕತೆ, ವಿಜಿ ಸರ್ದೆ ಕತೆ. ಸೊ ಅವರು ನೆಕ್ಸ್ಟ್ ಮಾಡ್ತೀನಿ, ಬಹುಶಃ ನೆಕ್ಸ್ಟ್ ಆಫ್ಟರ್ ಭೀಮಾ ಏನಾದ್ರು ಮಾಡಬಹುದು ಅನ್ಕೋತೀನಿ. ನಾನು ಕಾಯ್ತಾ ಇದ್ದೀನಿ ಆ ಸಿನಿಮಾಗೋಸ್ಕರ. ಬಟ್ ತುಂಬಾ ಒಳ್ಳೆ, ಅದು ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡಿರುವಂತ ಒಂದು ಕಥಾಹಂದ್ರ ಇಟ್ಕೊಂಡಿರುವಂತ ಸಿನಿಮಾ ಸರ್. ಯಾವ ಜಾನರ್ ಅಂದ್ರೆ ಆಬ್ವಿಯಸ್ಲಿ ವಿಜಿ ಸರ್ದೊಂದು ಸ್ಟೈಲ್ ಇದೆ, ನಿಮ್ಗೆ ಗೊತ್ತಿರುತ್ತೆ. ಆ ರಾನೆಸ್ ಇಟ್ಕೊಂಡು ಸಮಾಜದಲ್ಲಿ ಏನ್ ನಡೆಯುತ್ತೆ ಅದಕ್ಕೆ ಒಂದು ಕನ್ನಡಿ ಇಟ್ಕೊಂಡು ತೋರಿಸ್ತಾರೆ, ಇನ್ನೊಂದು ಮುಖಾನ ತೋರಿಸ್ತಾರೆ. ಸೊ ಅದೇ ತರದೊಂದು ಕಥಾ ಇರುವಂತದ್ದು ಸಿನಿಮಾ ಸರ್ ಅದು. ಭೀಮದಲ್ಲಿ ನಿಮ್ಮ ಪಾತ್ರದ ಹೆಸರೇನು? ಪೊಲೀಸ್ ಅಂತ ನೀವು ಹೇಳಿದ್ರಿ, ಹೆಸರೇನು? ನೀವು ಸಿನಿಮಾದಲ್ಲಿ ಏನ್ ಮಾಡ್ತೀರಾ? ಸರ್ ಗಿರಿಜಾ ಅಂತ. ಗಿರಿಜಾ ಅಂತ ನನ್ನ ಪಾತ್ರದ ಹೆಸರು. ಸೊ ಪವರ್ಫುಲ್ ಕ್ಯಾರೆಕ್ಟರ್ ಗಿರಿಜಾ. ಅಂದ್ರೆ ಒಂದು ಗುಡ್ ಕಾಪ್, ಸಮಾಜದಲ್ಲಿರೋ ಅನ್ಯಾಯದ ವಿರುದ್ಧ ಹೋರಾಡೋ ಒಂದು ಪಾತ್ರ ಅದು.
ಅದೇ ಥ್ರೂ ಔಟ್ ಏನೇನ್ ಅನ್ಯಾಯ ನಡೆಯುತ್ತೆ, ಯಾವ ತರ ಈ ಡ್ರಗ್ ಜಾಲ, ಈ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಹೋಗುವಂತ ಒಂದು ಮುಖ್ಯ ಪಾತ್ರ ಸರ್ ಗಿರಿಜಾ ಕ್ಯಾರೆಕ್ಟರ್. ನೀವು ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂದ್ರೆ ಹೌದು. ಅದಕ್ಕೆ ಗಿರಿಜಾ ಕ್ಯಾರೆಕ್ಟರ್ ನೀವೇನೇನು ಪ್ರಿಪರೇಷನ್ಸ್ ಮಾಡ್ಕೊಂಡ್ರಿ? ಪ್ರಿಪರೇಷನ್ ಅಂತ ಅಂದ್ರೆ ನನ್ಗೆ ಭೀಮಾ ಕತೆ ಕೇಳಿದ್ಮೇಲೆ ಪ್ರಿಪರೇಷನ್ ಜಾಸ್ತಿ ಆಯ್ತು ಪ್ರಿಪರೇಷನ್. ಬಟ್ ನಾನು ಇದು ಎಲ್ಲಾ ಕಡೆ ಹೇಳ್ತಿರ್ತೀನಿ, ನನಗೆ ಸಣ್ಣ ವಯಸ್ಸಿಂದ ಪ್ರಿಯಾ ಏನ್ ಆಗ್ಬೇಕು ಅಂತಂದ್ರೆ ನಾನು ಪೊಲೀಸ್ ಆಗ್ಬೇಕಂತ ನಂಗೆ ತುಂಬಾ ಆಸೆ, IPS ಆಫೀಸರ್ ಆಗ್ಬೇಕಂತ. ನಾನು ಯಾವಾಗ್ಲೂ ಹೇಳ್ತಿದ್ದೆ, ಅಂದ್ರೆ ಬರಿತಾ ಇದ್ದೆ ನಾನು ಇದ್ರಲ್ಲೆಲ್ಲ ಪ್ರಿಯಾ IPS ಅಂತ ಎಲ್ಲ ಬರೀತಿದ್ದೆ. ಸೊ ನನ್ಗೆ ಸ್ಪೋರ್ಟ್ಸ್ ನಲ್ಲಿ ನಾನು ಜಾಸ್ತಿ ಇದ್ದಿದ್ರಿಂದ ನನ್ನ ಹಾವ ಭಾವ ಎಲ್ಲ ಸ್ವಲ್ಪ ರಗಡು. ಸೊ ನಾನ್ ಸ್ವಲ್ಪ ಅಂದ್ರೆ ಅಂದ್ರೆ ಗಂಡು ಹುಡುಗಿ ತರ ನಮ್ಮ ಮನೇಲಿ ಆ ತರಾನೇ ಬಂದಿದ್ದು. ನನ್ ಪ್ರಿಪರೇಷನ್ ಹೆಂಗಂದ್ರೆ, ನಾನು ಪೊಲೀಸವ್ರನ್ನ ನೋಡಿದ್ರೆ ಒಂದು ಸಖತ್ ಒಂದು ಅದೇ ತುಂಬಾ ಖುಷಿಲ್ ನೋಡ್ತಾ ಇದ್ದೆ ನಾನು ಅವ್ರನ್ನ. ಸೊ ನಾನು ನೆಕ್ಸ್ಟ್ ಇದೇ ತರ ಯೂನಿಫಾರ್ಮ್ ಹಾಕೋತೀನಿ ಅಂತೆಲ್ಲ ಫುಲ್. ಸೊ ಆ ತರ ನನ್ಗೆ ಸಣ್ಣ ವಯಸ್ಸಿಂದನೂ ನಾನು ಪೊಲೀಸ್ 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 ಅಂತ ಒಂದಷ್ಟೆಲ್ಲ ಇರ್ತಿತ್ತು, ನನ್ ಕನ್ಸ್ ಕಾಣ್ತಿದ್ದಿರ್ತಿತ್ತು. ಬಹುಶಃ ಆ ಕನ್ಸೆಲ್ಲ ನನಗೆ ಗಿರಿಜಾ ಪಾತ್ರ ಸಿಕ್ಕಾಗ ಹೆಲ್ಪ್ ಆಯ್ತು ಅದನ್ನ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಿಕ್ಕೆ. ಸೊ ನಾನು ಯೂನಿಫಾರ್ಮ್ ಹಾಕೊಂಡೇ ಮನೆಯಿಂದ ಹೋಗ್ತಿದ್ದು, ಕಾಸ್ಟ್ಯೂಮ್ ನಲ್ಲೇನೆ. ಸೊ ರೋಡ್ ಉದ್ದಕ್ಕೂ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಂದ್ರೆ ಕೆಲವೊಂದು ಇನ್ಸಿಡೆಂಟ್ಸ್ ನಡೆದಿದೆ, ಒಂದ್ 2 ಕಡೆ 3 ಕಡೆ ಎಲ್ಲೋ ಜಗಳ ನಡೀತಾ ಇತ್ತು ಆಟೋದವ್ರಿಗೆ. ನಾನು ಇಳ್ದಾಗ ನಾನು ಯೂನಿಫಾರ್ಮ್ ನೋಡಿದ ತಕ್ಷಣನೇ ಅವ್ರು ಸ್ವಲ್ಪ ಜಗಳ ಕಮ್ಮಿ ಮಾಡಿದ್ದು. ಆಮೇಲೆ ಈ ತರ ಎಲ್ಲ ನೋಡಿ ಎಲ್ಲ ಬ್ಲಾಕ್ ಆಗಿದೆ ರೋಡ್ ಎಲ್ಲ, ಸುಮ್ನೆ ಯಾಕೆ ಜಗಳ ಮಾಡ್ತೀರಾ, ಸೈಡ್ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಸಾಲ್ವ್ ಆಗ್ತಿಲ್ಲ ಅಂತಂದ್ರೆ ನಡಿ ಸ್ಟೇಷನ್ ನಡ್ರಿ, ನಾನು ನಿನ್ನೆನೆ ಗಾಡಿ ಫಾಲೋ ಮಾಡಿ, ಇಲ್ಲ ಮ್ಯಾಮ್ ನಾವು ಸಾಲ್ವ್ ಮಾಡ್ಕೊಂತೀವಿ ಅಂತ ಫುಲ್ ಹೋಗೇ ಬಿಟ್ರು ಅವರು. ಆಟೋ ಮತ್ತೆ ಬೈಕ್ ನವ್ರದ್ದೇನೋ ಗಲಾಟೆ ನಡೀತಿದ್ದು. ಸೊ ಈ ತರ ಕೆಲಸ ಎಲ್ಲ ನನ್ ಮಾತೆಲ್ಲ ಹೆಂಗೆ ಆಗ್ಬಿಟ್ಟಿತ್ತಂತಂದ್ರೆ, ಏನ್ರಿ ಏನ್ ಗಲಾಟೆ ಏನು ಅದೇ ತರ. ಸೊ ಡಿಪಾರ್ಟ್ಮೆಂಟ್ ನಲ್ಲಿ ಮಾತಾಡೋ ತರನೇ ನಾನು ಬಿಹೇವ್ ಮಾಡ್ತಾ ಇದ್ದೆ. ಬಹುಶಃ ಯೂನಿಫಾರ್ಮ್ ಆಗ್ತಿದ್ದಂಗೆ ಬಂದ್ಬಿಡುತ್ತೆ ಅನ್ಸುತ್ತೆ, ಆಗತ್ತು ಆ ತರದೊಂದು ಮ್ಯಾನರಿಸಮ್ಸ್ ಎಲ್ಲ ಬಂದ್ಬಿಡುತ್ತೆ. ನಾನ್ ಪೊಲೀಸ್ ಅಂತಾನೆ ಫೀಲ್ ಮಾಡ್ತಿದ್ದೆ ಸರ್. ಸೊ ಸಿನಿಮಾದಲ್ಲೂ ಅಷ್ಟೇನೆ ಸರ್ ಜೊತೆ ಎಲ್ಲ ನಾನು ಓಡಾಡ್ತಿರ್ಬೇಕಾದ್ರೆ ಎಲ್ಲರೂ ತುಂಬಾ ಗಾಬ್ರಿಲ್ ನೋಡೋರು. ವಿಜಯ್ ಸರ್ ಪೊಲೀಸ್ ಜೊತೆ ಹೋಗ್ತಾ ಇದಾರೆ ಏನು ಎತ್ತ, ಈಗೆಲ್ಲ ಒಂದ್ ಕುತೂಹಲ ಇರುತ್ತಲ್ಲ. ಈಗ ಪೊಲೀಸ್ ಅವ್ರ ಜೊತೆ ಯಾರೇ ಆರ್ಟಿಸ್ಟ್ ಗಳಾಗ್ಲಿ ಯಾರೇ ಓಡಾಡ್ತಿದ್ರು ಓ ಏನೋ ಆಗಿರ್ಬಹುದು ಏನೋ ಎತ್ತ ಅಂತ. ಸೊ ನಾನ್ ಪೊಲೀಸ್ ಅಂತಾನೆ ಫೀಲ್ ಮಾಡಿದೆ. ಸರ್ರು ಹೇಳ್ಬಿಡ್ತಿದ್ರು ನನ್ಗೆ, ಪ್ರಿಯಾ ಫೀಲ್ ಮಾಡು, ನಿನ್ ಗಿರಿಜಾಗೆ ಇರ್ಬೇಕು ಅಂತ ಅನ್ಬಿಟ್ಟು. ಸೊ ಶೂಟಿಂಗ್ ಶುರುವಾದ್ರೆ ಮುಗಿಯೋ ತನಕನೂ ನನ್ ಗಿರಿಜಾನೆ. ನನ್ನನ್ನ ಎಲ್ಲರೂ ಪೊಲೀಸ್ ತರನೇ ಟ್ರೀಟ್ ಮಾಡ್ತಿದ್ರು. ಆರ್ಟಿಸ್ಟ್ ಗಳು ಅಷ್ಟೇನೆ, ಕೆಲವೊಬ್ರು ಹುಡುಗರು ತುಂಬಾ ಯೂತ್ ಆಕ್ಟ್ ಮಾಡಿಯಾರಲ್ಲಿ ಎಲ್ಲ ಯುವ ಪ್ರತಿಭೆಗಳೇನೆ. ಸೊ ಅವರೆಲ್ಲ ನನ್ನನ್ನ ನೋಡಿದಾಗ ಸರ್ ಕಾಪು ಸರ್ ಅಂತೆಲ್ಲ ಫುಲ್ ಹೆದರ್ಕೊಳ್ಳೋರು, ಡಿಪಾರ್ಟ್ಮೆಂಟ್ ಅವ್ರೇನೆ ಅನ್ನೋ ತರ. ಆಮೇಲೆ ನಾನು ಅದನ್ನ ಮೇಂಟೈನ್ ಮಾಡ್ತಿದ್ದೆ. ಎಸ್, ಈ ತರ ಕಂಪ್ಲೀಟ್ ಶುರುವಿಂದ ಮುಗಿಯೋ ತನಕನೂ ಪ್ರಿಪರೇಷನ್ ಅಲ್ಲೇನೆ ಕಂಪ್ಲೀಟ್ ವೆಲ್ ಪ್ರಿಪೇರ್ಡ್ ಆಗಿ ಪ್ಲೇ ಮಾಡಿದ್ದೀನಿ. ಶೂಟಿಂಗ್ ಅಲ್ಲಿ ಒಂದು ಮೆಲುಕು ಹಾಕುವಂತ ಒಂದು ಘಟನೆಗಳಿದ್ರೆ? ತುಂಬಾ ಇದೆ ಸರ್. ಅಂದ್ರೆ ಪ್ರತಿ ಒಂದ್ ಮೂಮೆಂಟು ಸ್ಪೆಷಲ್ ಭೀಮಾದಲ್ಲಿ ನನಗೆ, ಅಂದ್ರೆ ಪ್ರತಿಯೊಬ್ಬ ಆರ್ಟಿಸ್ಟ್ ಗಳಿಗೂ ಕೂಡ. ಯಾಕೆ ಅಂತಂದ್ರೆ ಸರ್ ಜೊತೆ ಕಳೆಯೋ ಪ್ರತಿ ಕ್ಷಣ ಏನಿದೆ ಅದು ಒಬ್ಬ ಗುರುವಾಗಿ ಅವರು ಹೇಳ್ಕೊಡೋದು, ಟೀಚರ್ ಆಗಿ ಪ್ರತಿ ಪಾತ್ರಕ್ಕೂ ಹೇಳ್ಕೊಡೋದು ಏನಿದೆ ಅದೆಲ್ಲಾನು ಸ್ಪೆಷಲ್ ಮೂಮೆಂಟ್ಸ್ ಏನೆ. ಅವ್ರು ಪ್ರ್ಯಾಂಕ್ ಮಾಡೋದಾಗ್ಲಿ, ಒಂದಷ್ಟು ರೇಗ್ಸೋದಾಗ್ಲಿ ಎಲ್ಲಾನು ತುಂಬಾ ಇದೆ. ಜಯಣ್ಣ ಸರ್ ಅವರ ಆಫೀಸಿಗೆ ನಾನು ಯೂನಿಫಾರ್ಮ್ ನಲ್ಲಿ ಹೋಗಿದ್ದೆ. ಸರ್ ಪ್ರಿಯಾ ನೀನ್ ಮೇಂಟೈನ್ ಮಾಡ್ಬೇಕು, ನೀನ್ ಪೊಲೀಸ್ ಅಂತಾನೆ ಅಂತ ಅನ್ಕೊಂಡು. ಸೊ ಅವ್ರ ಆಫೀಸಿಗೆ ಹೋದಾಗ ನಾನು ಅಲ್ಲಿ ಫುಲ್ ರಗಡಾಗಿ ಮಾತಾಡಿ, ಎಲ್ರಿ ಅವರು ಕರೀರಿ, ಹೊರಗಡೆ ಕರೀರಿ, ಜಯಣ್ಣ ಅವ್ರೆಲ್ಲಿ, ಭೋಗೇಂದ್ರವ್ರೆಲ್ಲಿ ಅಂತೆಲ್ಲ ಮಾತಾಡಿದ್ದೆ. ಸೊ ಅವರು ಸ್ವಲ್ಪ ಗಾಬರಿ ಎಲ್ಲ ಆಗ್ಬಿಟ್ಟಿದ್ರು. ಒಬ್ರು ಇದ್ರು ಅಲ್ಲಿ ನೋಡ್ಕೊಳ್ಳೋರು, ಅವರು ಫುಲ್ ಗಾಬರಿಯಾಗಿ, ಮೇಡಮ್ ನೀವು ಕುತ್ಕೊಳ್ಳಿ ಮೇಡಮ್ ಸರ್ ಬರ್ತಾರೆ, ಮ್ಯಾಮ್ ಮೇಲಿದ್ದಾರೆ, ನಾನ್ ಯಾಕೆ ಹೋಗ್ಬೇಕು, ಕರೀರಿ ಅವ್ರನ್ನ ಅಂತೆಲ್ಲ ಮಾತಾಡಿದ್ದೆ. ಸೊ ಇದೆಲ್ಲ ಕೆಲವೊಂದು ಇನ್ಸಿಡೆಂಟ್ಸ್ ಮರೆಯಕ್ ಆಗಲ್ಲ. ಆಮೇಲೆ ಸರ್ ನಗ್ತಾ ಬಂದ್ರು, ಈ ತರ ಸುಮ್ನೆ ಒಂದು ಪ್ರ್ಯಾಂಕ್ ಮಾಡಿದ್ವಿ ಅಂತ ಅನ್ಕೊಂಡೆಲ್ಲ ಮಾತಾಡಿದ್ರು. ಆಮೇಲೆ ನಾನು ಸಾರಿ ಕೇಳಿದೆ, ಸರ್ ಈ ತರ ನಾನು ಆರ್ಟಿಸ್ಟ್ ಸರ್ ಹೇಳಿದ್ರು ಅದಕ್ಕೆ ಆಕ್ಟ್ ಮಾಡಿದೆ ಅಂತ ಅನ್ಬಿಟ್ಟು. ಸೊ ಎಸ್, ಈ ತರದೊಂದು ಕೆಲವೊಂದು ಮೂಮೆಂಟ್ಸ್ ಮರೆಯಕ್ ಆಗಲ್ಲ. ಈಗ ನಾವು ವಿಜಯ್ ಸರ್ ಪ್ರೇಕ್ಷಕರು ನಟನಾಗಿ ನೋಡಿದ್ದಾರೆ, ಈಗ ನಿರ್ದೇಶಕರಾಗಿ ನೀವು ಹತ್ತರಿಂದ ನೋಡಿದಿರ, ಒಂದಷ್ಟು ದಿನ ಸೆಟ್ ಅಲ್ಲಿ ಇದ್ರಿ. ಅವ್ರ ಬೆಸ್ಟ್ ಕ್ವಾಲಿಟೀಸ್ ಏನು ಏನಾದ್ರು ಹೇಳೋದು? ಸರ್ ಬೆಸ್ಟ್ ಕ್ವಾಲಿಟಿ ಏನಂತ ಅಂದ್ರೆ ಸಿಂಪ್ಲಿಸಿಟಿ. ಸೊ ಅವರ ಬೆಸ್ಟೆಸ್ಟ್ ಕ್ವಾಲಿಟಿ ಅದು. ಆ ಒಂದ್ ಸ್ಟಾರ್ಡಮ್
ನಾನೊಬ್ಬ ಸ್ಟಾರು ಅನ್ನೋದೆಲ್ಲ ಇಲ್ವೇ ಇಲ್ಲ. ಅವ್ರು ಹೆಂಗೆ ಅಂತಂದ್ರೆ ಕೆಳ ಕುತ್ಕೊಂಡ್ ಬೇಕಂದ್ರೂ ಊಟ ಮಾಡ್ಬಿಡ್ತಾರೆ ಎಲ್ಲರ ಜೊತೆ, ಆತರ. ಆಮ್, ಅಂದ್ರೆ ಹೊಸಬ್ರಿಗೆ ಎಷ್ಟು ಕಂಫರ್ಟಬಲ್ ಫೀಲ್ ನ ಕ್ರಿಯೇಟ್ ಮಾಡ್ಕೊಡ್ತಾರೆ, ಆ ಎನ್ವೈರನ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಡ್ತಾರೆ ಅಂತಂದ್ರೆ ಬಹುಶಃ ನಮ್ಮ ಹೊಸಬ್ರಿಗೆಲ್ಲ, ನಮ್ಮ ಟೀಮ್ ಕಲಾವಿದ್ರುಗಳಿಗೆಲ್ಲ ಹಂಗಾಗೆ ಸರ್ ಹೊರಗಡೆಯಿಂದ ನೋಡೋದಿಕ್ಕೆ ತುಂಬಾ ರಫ್ ಅಂಡ್ ಟಫ್ ಆಗಿ ಕಾಣ್ತಾರೆ. ಬಟ್ ಅಂದ್ರೆ ಒಂದು ಇನ್ನೋಸೆಂಟ್ ಶೇಡ್ ಇದೆ ಸರ್ಗೆ. ಬಹುಶಃ ಅದು ತುಂಬಾ ಆಶ್ಚರ್ಯ ನನಗೆ ನೋಡಿದಾಗ. ಮತ್ತೆ ಅವರ ಒಂದು ಸ್ಪಿರಿಚುಯಲ್ ಶೇಡ್ ಕೂಡ ಆಶ್ಚರ್ಯ ನೋಡಿದಾಗ. ತುಂಬಾ ಜನಕ್ಕೆ ಗೊತ್ತೇ ಆಗಲ್ಲ ದುನಿಯಾ ವಿಜಯ್ ಅವ್ರಿಗೆ ಅಂದ್ರೆ ಒಂದು ಸ್ಪಿರಿಚುಯಲ್ ಕನೆಕ್ಷನ್ ಇದೆ ಅನ್ನೋದು. ಸೊ ಎಸ್, ಅವರ ಒಂದು ಈ ಕ್ವಾಲಿಟೀಸ್ ಸ್ಪೆಷಲ್ ಕ್ವಾಲಿಟೀಸ್ ಆಕ್ಚುಲಿ. ವಿಜಯ್ ಸರ್ ಸಿನಿಮಾ ಏನೋ ತೋರ್ಸಿದ್ರ ಹೇಗೆ? ನಾನ್ ನೋಡಿಲ್ಲ, ಬಟ್ ಒಂದ್ ಟೀಮ್ ಕಂಪ್ಲೀಟ್ ಒಂದಷ್ಟು ಜನ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ನೋಡಿದ್ದಾರೆ. ಅವರೆಲ್ಲ ನೋಡಿ ಒಂದು ಖುಷಿ ಏನಂತಂದ್ರೆ ಪ್ರತಿ ಕ್ಯಾರೆಕ್ಟರು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಸೊ ನಾನು ಲಾಸ್ಟ್ ಡಬ್ಬಿಂಗ್ ಪೋರ್ಷನ್ ಅಲ್ಲಿ ನೋಡಿದ್ದು, ಅವಾಗ್ಲೇ ತುಂಬಾ ಖುಷಿ ಆಗ್ತಿತ್ತು ಅದನ್ನ ನೋಡೋದಿಕ್ಕೆ. ಸೊ ಕಂಪ್ಲೀಟ್ ಎಲ್ಲ ರೆಡಿ ಆಗಿ, ಗ್ರೇಡಿಂಗ್ಸ್ ಎಲ್ಲ ಆಗಿ, ಮ್ಯೂಸಿಕ್ ಎಲ್ಲ ಬಿದ್ದು ಎಲ್ಲ ಇನ್ನ ಜಾಸ್ತಿ ಸಿಂಗಾರ ಆದ್ಮೇಲೆ ಇನ್ನ ಚಂದ ಕಾಣುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಎಸ್, ಆ ಒಂದು ಸ್ಟೇಜ್ ಅಲ್ಲಿ ನೋಡಿದ್ದು ಭೀಮಾ. ಸೂಪರ್. ಈಗ ಭೀಮಾ ಮುಗಿಸಿದಿರಾ, ಬೇರೆ ಯಾವ್ದು ಸಿನಿಮಾಗಳು ಸೈನ್ ಮಾಡಿದಿರಾ? ಸರ್ ಇನ್ನೊಂದು ಸಿನಿಮಾ ನಡೀತಾ ಇದೆ, ಅಂದ್ರೆ ಮುಗಿಯೋ ಹಂತದಲ್ಲಿದೆ. ಮೈಸೂರು ಹುಡುಗರೆಲ್ಲ ಸೇರ್ಕೊಂಡ್ ಮಾಡ್ತಿರೋದೊಂದು ಹೊಸಬ್ರ ಒಂದು ಕತೆ, ತುಂಬಾ ಚೆನ್ನಾಗಿದೆ. ಅದರಲ್ಲೂ ನಾನು ಪೊಲೀಸ್ ಆಗಿ ಆಕ್ಟ್ ಮಾಡ್ತಾ ಇದ್ದೀನಿ, ಸಬ್ ಇನ್ಸ್ಪೆಕ್ಟರ್ ಆಗಿ. ಥ್ರಿಲ್ಲರ್ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಹೋಗುವಂತ ಒಂದು ಸಿನಿಮಾ, ತುಂಬಾ ಚೆನ್ನಾಗಿದೆ ಅದನ್ನು ಕೂಡ. ಅನೂಪ್ ಅಂತ ಡೈರೆಕ್ಟರು, ಗಾಂಧಿ ಸ್ಕ್ವೇರ್ ಅಂತ ಸಿನಿಮಾ. ಸೊ ಅದ್ರಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಈಗ ಭೀಮದ ಒಂದು ಒನ್ ಲೈನ್ ಕಂಟೆಂಟ್ ಹೇಳೋದಾದ್ರೆ ಏನು? ಒನ್ ಲೈನ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಅದೇ ನನ್ನ ಇದನ್ನ ಎಲ್ಲ ಕಡೆ ಹೇಳ್ತಿರ್ತೀನಿ, ಸಮಾಜದಲ್ಲಿ ಒಬ್ವಿಯಸ್ಲಿ ಎಷ್ಟೋ ಹುಳುಕುಗಳೆಲ್ಲ ಇದ್ದೇ ಇರುತ್ತೆ. ಸೊ ಆ ಒಂದು ಕೊಳೆಯೋ ಸ್ಥಿತಿಯಲ್ಲಿ ನಡೀತಿರೋಂತ ಒಂದು ಹುಳುಕನ್ನ ಸರ್ ಕನ್ನಡಿ ಹಿಡಿದು ತೋರಿಸಿದ್ದಾರೆ. ಸೊ ಭೀಮಾ ಸಿನಿಮಾ ಮೂಲಕ ಪೇರೆಂಟ್ಸ್ಗಾಗಿರ್ಬಹುದು, ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗಾಗಿರ್ಬಹುದು, ಪೊಲಿಟಿಷಿಯನ್ಸ್ಗಳಿಗಾಗಿರ್ಬಹುದು, ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ಗಳು, ಸ್ಕೂಲ್ ಹುಡುಗರು, ಯಾರ್ಯಾರು ಯೂತ್ಸ್ ಇದ್ದಾರೆ, ಸೊ ಅವ್ರಿಗೆಲ್ಲರಿಗೂ ಬಿಸಿ ಮುಟ್ಟುವಂತ ಒಂದು ಕಥೆ ಇರೋಂಥ ಸಿನಿಮಾ. ಸೊ ಈ ಡ್ರಗ್ ಲೈನ್ ಬರುತ್ತೆ, ಅಂದ್ರೆ ಕಂಪ್ಲೀಟ್ ಅದ್ ಯಾವ ತರ ಜಾಲ, ಹೆಂಗೆ ನಾವೆಲ್ಲ ಜಾಲದೊಳಗೆ ಹೆಂಗ್ ಸಿಕ್ಕಾಕೊಂಡ್ಬಿಟ್ಟಿದೀವಿ, ನಮ್ಗೆ ಗೊತ್ತಿಲ್ಲ ನಮ್ ಅಕ್ಕಪಕ್ಕದಲ್ಲಿ ಈ ತರದ್ ಒಂದು ನಡೀತಾ ಇದೆ ಅನ್ನೋದು ದುರಂತ. ಅದು ಡಿಸಾಸ್ಟರ್ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಆ ಒಂದು ರೋಗನ ತೋರಿಸಿದ್ದಾರೆ ಸರ್ ಈ ಸಿನಿಮಾದಲ್ಲಿ ಡಾಕ್ಟರ್ ಆಗಿ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.